ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಪಕ್ಷವಾದಂತಹ ಕಾಂಗ್ರೆಸ್ ಆಗ 40% ಗಂಭೀರ ಆರೋಪವನ್ನು ಕೂಡ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟ ಈಗ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ ಬಗ್ಗೆ ಮಾತನಾಡಿದ ಈಗ ಸಚಿವ ಸಂತೋಷ್ ಲಾಡ್ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ವರದಿಯನ್ನು ಸಿಎಂಗೆ ಕೊಟ್ಟಿದ್ದಾರೆ ಮುಚ್ಚಿದ ಲಕೋಟೆಯಲ್ಲಿ. ಏನು ನೆಕ್ಸ್ಟ್ ಕ್ರಮ ಏನಾಗ್ಬೋದು ಅಂತ ಮೇಡಮ್, ಈಗ ಸರ್ಕಾರಕ್ಕೆ ಅವರು ಏನು ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಸೊ ಇದು ಮಾನ್ಯ ಮುಖ್ಯಮಂತ್ರಿ, ಕ್ಯಾಬಿನೆಟು, ಸರ್ಕಾರ ಏನು ನಿರ್ಣಯ ಮಾಡುತ್ತೆ ಅದರ ಬಗ್ಗೆ ನಾನು ಇವತ್ತು ಮಾತನಾಡ್ತಕ್ಕಂಥ ಸೂಕ್ತ ಆಗೋದಿಲ್ಲ. ಕಾದು ನೋಡೋಣ. ಅಂದರೆ ಈಗ 60% ಆರೋಪವನ್ನು ಅವರೇ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಈಗ ಸರ್ ಬಿಜೆಪಿಯ ನಾಯಕರು. ಈಗ ಅದೇ ಹೇಳ್ತಿರೋದಲ್ಲ, ಈ ಆರೋಪಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಸೊ ಎನಿಥಿಂಗ್ ಎವ್ರಿಬಡಿ ಹ್ಯಾಸ್ ಗಾಟ್ ಎನಿ ಸಾರ್ಟ್ ಆಫ್ ಅ ಕಂಪ್ಲೇಂಟ್ ಗ್ರಿವೆನ್ಸಸ್ಸು ಅವ್ರಿಗೆ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಅವರು ಮಾಡಿರ್ತಕ್ಕಂಥದ್ದು ಇವೇನು ಬ್ಲೇಮ್ಗಳಿದೆ ಅಥವಾ ವಾಟ್ ಎವರ್ ವಿ ಕಾಲ್ ಇಟ್ ಅಲಿಗೇಷನ್ಸ್ ಇರ್ಬೋದು, ಟ್ರುತ್ ನಾನಿಲ್ಲಿ ಹೌ ಕ್ಯಾನ್ ಐ ಜಸ್ಟಿಫೈ ಆ್ಯಂಡ್ ಟೆಲ್. ಸೊ ನೀವು ಆ ರಿಪೋರ್ಟ್ ಬಗ್ಗೆ ಏನು ಹೇಳಿದ್ರೆ ಆ ರಿಪೋರ್ಟ್ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಪಕ್ಷವಾದಂತಹ ಕಾಂಗ್ರೆಸ್ ಆಗ 40% ಗಂಭೀರ ಆರೋಪವನ್ನು ಕೂಡ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟ ಈಗ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ ಬಗ್ಗೆ ಮಾತನಾಡಿದ ಈಗ ಸಚಿವ ಸಂತೋಷ್ ಲಾಡ್ ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ವರದಿಯನ್ನು ಸಿಎಂಗೆ ಕೊಟ್ಟಿದ್ದಾರೆ ಮುಚ್ಚಿದ ಲಕೋಟೆಯಲ್ಲಿ. ಏನು ನೆಕ್ಸ್ಟ್ ಕ್ರಮ ಏನಾಗ್ಬೋದು ಅಂತ ಮೇಡಮ್, ಈಗ ಸರ್ಕಾರಕ್ಕೆ ಅವರು ಏನು ರಿಪೋರ್ಟನ್ನು ಸಲ್ಲಿಸಿದ್ದಾರೆ. ಸೊ ಇದು ಮಾನ್ಯ ಮುಖ್ಯಮಂತ್ರಿ, ಕ್ಯಾಬಿನೆಟು, ಸರ್ಕಾರ ಏನು ನಿರ್ಣಯ ಮಾಡುತ್ತೆ ಅದರ ಬಗ್ಗೆ ನಾನು ಇವತ್ತು ಮಾತನಾಡ್ತಕ್ಕಂಥ ಸೂಕ್ತ ಆಗೋದಿಲ್ಲ. ಕಾದು ನೋಡೋಣ. ಅಂದರೆ ಈಗ 60% ಆರೋಪವನ್ನು ಅವರೇ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಈಗ ಸರ್ ಬಿಜೆಪಿಯ ನಾಯಕರು. ಈಗ ಅದೇ ಹೇಳ್ತಿರೋದಲ್ಲ, ಈ ಆರೋಪಗಳನ್ನು ನಾನು ಇಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಸೊ ಎನಿಥಿಂಗ್ ಎವ್ರಿಬಡಿ ಹ್ಯಾಸ್ ಗಾಟ್ ಎನಿ ಸಾರ್ಟ್ ಆಫ್ ಅ ಕಂಪ್ಲೇಂಟ್ ಗ್ರಿವೆನ್ಸಸ್ಸು ಅವ್ರಿಗೆ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಅವರು ಮಾಡಿರ್ತಕ್ಕಂಥದ್ದು ಇವೇನು ಬ್ಲೇಮ್ಗಳಿದೆ ಅಥವಾ ವಾಟ್ ಎವರ್ ವಿ ಕಾಲ್ ಇಟ್ ಅಲಿಗೇಷನ್ಸ್ ಇರ್ಬೋದು, ಟ್ರುತ್ ನಾನಿಲ್ಲಿ ಹೌ ಕ್ಯಾನ್ ಐ ಜಸ್ಟಿಫೈ ಆ್ಯಂಡ್ ಟೆಲ್. ಸೊ ನೀವು ಆ ರಿಪೋರ್ಟ್ ಬಗ್ಗೆ ಏನು ಹೇಳಿದ್ರೆ ಆ ರಿಪೋರ್ಟ್ ಸರ್ಕಾರಕ್ಕೆ